ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರ. ಸ್ನೇಹಿತರೆ, ಕಟಕ ರಾಶಿಯವರ ಸೆಪ್ಟೆಂಬರ್ ಮಾಸದ ಭವಿಷ್ಯ. ಸೆಪ್ಟೆಂಬರ್ ತಿಂಗಳು ಕಟಕ ರಾಶಿಯವರು ಈ 3 ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಿ. ಒಂದು ನೆರೆಹೊರೆ, ಇನ್ನೊಂದು ನಿಮ್ಮ ಮಾತು, ಇನ್ನೊಂದು ನಿಮ್ಮ ಸಿಬ್ಲಿಂಗ್ಸ್ ಅಂದರೆ ಸಹೋದರ ಸಹೋದರಿಯ ನಡುವಿನ ಒಂದು ಬಾಂಧವ್ಯ. ಇದು ಅವಶ್ಯಕವಾಗಿ ತಾವು ಮಾಡಬೇಕಾಗುತ್ತೆ. ಗುರು ಬಲವಿದೆ. ಗುರು ಬಲವಿದ್ದರೂ ಕೂಡ ಸ್ನೇಹಿತರಿಂದ ಮೋಸ ಹೋಗಬಹುದು ಈ ಮಾಸ. ಎಕ್ಸ್ಪೆಷಲಿ 3ರಲ್ಲಿ ಇದ್ದು ನೀವು ಜಾಗರೂಕತೆ ಅವಶ್ಯಕವಾಗಿ ಬೇಕಾಗುತ್ತೆ. ಗುರು ಲಗ್ನದಲ್ಲಿದ್ದಾನೆ, ಹಂಸಯೋಗ, ಎಲ್ಲ ಬಲವಿದೆ. ಆದರೆ ಇತರೆ ಗ್ರಹಗಳ ಬಲವೂ ಕೂಡ ಅವಶ್ಯಕವಾಗಿ ಬೇಕು. ಈ ಸೆಪ್ಟೆಂಬರ್ ಮಾಸ ಕಟಕ ರಾಶಿಯವರಿಗೆ ಇದರ ವಿಚಾರದಲ್ಲಿ ಮೊದಲು ಜಾಗರೂಕತೆ ವಹಿಸ್ಕೋಬೇಕು. ತದನಂತರ ಹೇಗಿರ್ತದೆ ಜೀವನ, ಶುಭ ಇರುತ್ತಾ, ಅದನ್ನು ಹೇಗೆ ನಾನು ಮಾರ್ಪಾಟು ಮಾಡ್ಕೋಬೇಕು ಅಂತಕ್ಕಂಥ ಒಂದು ಆಲೋಚನಾ ಶಕ್ತಿ ಕಟಕ ರಾಶಿಯವ್ರಿಗೆ ಈ ಮಾಸದಲ್ಲಿ ಅವಶ್ಯಕವಾಗಿ ಬೇಕು. ಮೇಲ್ನೋಟಕ್ಕೆ ಕಟಕ ರಾಶಿಯವ್ರಿಗೆ ಎಕ್ಸಲೆಂಟ್ ಅನಿಸ್ತದೆ. ಎಕ್ಸಲೆಂಟ್, ಚೆನ್ನಾಗಿದೆ. ಸೂರ್ಯ ಸ್ವಸ್ಥಾನದಲ್ಲಿದ್ದಾನೆ, ಬುಧ ಸಹಿತವಾಗಿ ಧನಸ್ಥಾನದಲ್ಲಿದ್ದಾನೆ. ಅದೇ ರೀತಿಯಾಗಿ ನೋಡಿ, ಪಂಚಮ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ, ದಶಮಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ, ಕರ್ಮಾಧಿಪತಿ ಅಂತ ನೋಡಿ. ಎಷ್ಟೇ ಕೆಲಸ ಮಾಡು ನಷ್ಟವಾಗ್ತದೆ, ಹೌದಲ್ವೋ? ಅಥವಾ ಸ್ನೇಹಿತರಿಂದ ಮೋಸ ಹೋಗಿರ್ತಕ್ಕಂಥದ್ದು, ಕೆಲಸ ಕಷ್ಟಪಟ್ಟರೆ ಅತಿಯಾದಂಥ ಒಳ್ಳೆಯ ಫಲ, ಹಣಕಾಸು ಸಿಗ್ತಾ ಇಲ್ಲ ಅಂತಕ್ಕಂಥ ಕೊರತೆಗಳಾಗಿರ್ಬೋದು. ಇದ್ದಕ್ಕಿದ್ದ ಹಾಗೆ ಏನಾದರೂ ಒಂದು ಸಮಸ್ಯೆಗಳು, ಶತ್ರುಕಾಟಗಳು ಅಥವಾ ಕೆಲಸದಲ್ಲಿ ವಿಳಂಬತೆಯನ್ನು ಕಾಣ್ತಾ ಇರ್ತಕ್ಕಂಥ ಕಟಕ ರಾಶಿಯವ್ರಿಗೆ ಹೇಗೆ ಮಾರ್ಪಾಟು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಲಂಕುಷವಾಗಿ ನಾನು ತಿಳಿಸ್ತೇನೆ. ವಿದ್ಯಾರ್ಥಿ ವರ್ಗದಿಂದ ಹಿಡಿದು ಕೊನೆಯ ವಯಸ್ಸಾಗಿರ್ತಕ್ಕಂಥವ್ರಿಗೂ, ಮಧ್ಯದಲ್ಲಿ ಬರ್ತಕ್ಕಂಥ ಎಜುಕೇಷನ್, ದಾಂಪತ್ಯ, ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರ ಎಲ್ಲವನ್ನು ಕೂಲಂಕುಷವಾಗಿ ನಾನು ತಿಳಿಸ್ಕೊಡ್ತೇನೆ. ಮೊದಲು ಕಟಕ ರಾಶಿ ಮುಖ್ಯವಾಗಿರ್ತಕ್ಕಂಥದ್ದು, ಗುರು ತನ್ನದೇ ಆಗಿರ್ತಕ್ಕಂಥ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಸೂರ್ಯ ಬುಧ ಸಿಂಹರಾಶಿ, ತದನಂತರ ಬುಧ ಪ್ರಥಮ ವಾರದಲ್ಲಿ ತನ್ನದೇ ಆಗಿರ್ತಕ್ಕಂಥ ರಾಶಿ ಅಂದರೆ ಉಚ್ಚ ರಾಶಿಗೆ ಹೋಗ್ತದೆ, ಕನ್ಯಾ ರಾಶಿಗೆ. ಅದೇ ರೀತಿಯಾಗಿ ಸ್ವಸ್ಥಾನದಲ್ಲಿ ಶುಕ್ರ ಇದ್ದಾನೆ, ಸುಖಸ್ಥಾನದಲ್ಲಿ. ಹಾಗೆ ಅಷ್ಟಮದಲ್ಲಿ ರಾಹು, ದ್ವಿತೀಯದಲ್ಲಿ ಕೇತು, ನವಮದಲ್ಲಿ ಶನಿ. ಹಾಗೆ ದ್ವಾದಶದಲ್ಲಿ ಅಂದರೆ 12ರ ಸ್ಥಾನದಲ್ಲಿ ಕುಜ. ಶನಿ ವಕ್ರನಾಗಿ ಚಾಲನೆ, 6ರ ಅಧಿಪತಿ. ಮಂದಗತಿಯ ಕೆಲಸ, ಮಂದಗತಿಯ ಕೆಲಸಗಾರರು, ಇವೆಲ್ಲ ಕೆಲಸ ಕಾರ್ಯಗಳಲ್ಲೂ ಅಡೆತಡೆ. ಸೊ ಕಟಕ ರಾಶಿಯವರು ಹೇಗೆ ಈ ಒಂದು ಮಾಸವನ್ನು ನಾವು ನಿಭಾಯಿಸ್ಕೋಬಹುದು, ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ಭಗವಂತ ಗುರು ಲಗ್ನದಲ್ಲೇ ಇದ್ದರೂ ಕೂಡ ನಾನು ಯಾವ ರೀತಿಯಾದಂಥ ಜ್ಞಾನಶಕ್ತಿಯನ್ನು ಬೆಳೆಸ್ಕೋಬೇಕು ಅಂತಕ್ಕಂಥ ಸಣ್ಣ ಕಾಮನ್ ಸೆನ್ಸ್ ಬೆಳೆಸ್ಕೊಂಡ್ರೆ ಕಟಕ ರಾಶಿಯವ್ರಿಗೆ ಸೆಪ್ಟೆಂಬರ್ ಮಾಸದ ಒಂದು ದಿನಮಾನಗಳು ಶುಭಕರವಾಗಿರ್ತಕ್ಕಂಥದ್ದಿರುತ್ತೆ. ಸೊ ಹಾಗಾಗಿ ನಾವು ಮೊದಲು ಪ್ರಾರಂಭ ಹಂತದಲ್ಲಿ ನೋಡಿ, ಸೂರ್ಯ ಮತ್ತು ಬುಧ ಸಿಂಹರಾಶಿಯಲ್ಲಿದ್ದಾರೆ. ಹಣಕಾಸಿನ ವಿಚಾರ, ಕುಟುಂಬದ ವಿಚಾರ, ತೃತೀಯಾತ್ ಭಾವದ ಅಧಿಪತಿ ಜೊತೆಯಲ್ಲಿ, 12ರ ಅಧಿಪತಿ ಜೊತೆಯಲ್ಲಿ ಈ ಕ್ಷೇತ್ರದಲ್ಲಿ ಪಾಲನೆಯನ್ನು ಮಾಡ್ತಕ್ಕಂಥ ಅಂದರೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕುಟುಂಬ, ಸ್ನೇಹಿತರು, ಸಿಬ್ಲಿಂಗ್ಸ್ ಇವೆಲ್ಲ ವಿಚಾರದಲ್ಲಿ ಶುಕ್ರ ಬದಲಾವಣೆಯನ್ನು ತಗೊಂಡು ನೆಮ್ಮದಿ ಕೊಡೋಕ್ಕೆ ರೆಡಿ ಇದ್ದಾನೆ, ನೆಮ್ಮದಿ ವಿಲಾಸ ಜೀವನವನ್ನು. ಆದರೆ ಈ ಬದಲಾವಣೆ ಅವಶ್ಯಕವಾಗಿ ನೋಡ್ಕೋಬೇಕು. ಅದೇ ಬುಧ ಕುಟುಂಬ ಸ್ಥಾನದಿಂದ ತೃತೀಯ ಭಾವಕ್ಕೆ ಬರ್ತದೆ. ಆಗ ಮೊದಲ ವಾರದಿಂದ ಪ್ರಾರಂಭವಾಗಿಬಿಡುತ್ತೆ. ಏನು ಪ್ರಾರಂಭವಾಗ್ತದೆ? ಶನಿಯ ದೃಷ್ಟಿ ಬುಧನ ಮೇಲೆ ವಕ್ರ ದೃಷ್ಟಿ ಬೀಳ್ತದೆ, ಅಷ್ಟಮಾಧಿಪತಿ ದೃಷ್ಟಿ, ಮನಸ್ತಾಪ,
ಇದ್ದಕ್ಕಿದ್ದಾಗೆ ಸಹೋದರರ ನಡುವಿನ ನೆರೆ ಹೊರೆ, ನಿಮ್ಮ ಮಾತಿನಿಂದ ಮನಸ್ತಾಪದಿಂದ ನೆಮ್ಮದಿಯನ್ನು ಕೊಡ್ತಕ್ಕಂಥ ಶುಕ್ರ ನೆಮ್ಮದಿಯನ್ನು ಕಸಿದುಬಿಡುತ್ತೆ. ಸೊ ಈ ವಿಚಾರದಲ್ಲಿ, ನಿಮ್ಮ ಮಾತಿನ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು. ಕುಜನ ದೃಷ್ಟಿ ಬುಧನ ಮೇಲೆ ಬಿದ್ದಿದೆ, ಅದಕ್ಕೆ ಹೇಳ್ತಾ ಇರೋದು. ಪಂಚಮ ಅಧಿಪತಿ ದಶಮಾಧಿಪತಿ ದೃಷ್ಟಿ ಬುಧನ ಮೇಲೆ ಬಿಡುತ್ತೆ. ಓವರಾಗಿ ರಿಯಾಕ್ಟ್ ಮಾಡ್ತಕ್ಕಂಥ ಸಮಸ್ಯೆಗಳು ಅಂದರೆ ಇದನ್ನು ಮಾಡ್ಕೊಳ್ತೀರ. ಮೂರಾಧಿಪತಿ ಮೂರದಲ್ಲೇ ಇದ್ದಾನೆ. ವಿಪರೀತವಾಗಿರ್ತಕ್ಕಂಥ ಕೋಪ, ವಿಪರೀತವಾಗಿರ್ತಕ್ಕಂಥ ಈ ಮಾತುಗಳಿಂದ ಇಲ್ಲಿ ಒಡಕುಗಳು ಬರತಕ್ಕಂಥದ್ದು ಈ ಒಂದು ಸೆಪ್ಟೆಂಬರ್ ಮಾಸ ತೋರಿಸುತ್ತೆ. ಹಾಗಾಗಿ ಮಾತು ಮಾಣಿಕ್ಯವಾಗಿ ಇರಬೇಕು ಕಟಕ ರಾಶಿಯವರಿಗೆ. ಮಾತೇ ಮಾಣಿಕ್ಯ. ಸಂಕಷ್ಟಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ನೀವು ಕೂಡ ಗಣಪತಿಯ ಆರಾಧನೆ ಅವಶ್ಯಕವಾಗಿ ಮಾಡಿ. ಅದರಲ್ಲೂ ವಿಶೇಷವಾಗಿ ಎಕ್ಕದ ಬೇರಿನಿಂದ ಮಾಡಿರ್ತಕ್ಕಂಥ ಗಣಪತಿಯ ಆರಾಧನೆ. ಏಕೆಂದರೆ ಭಾದ್ರಪದ ಮಾಸ ಪ್ರಾರಂಭವಾಗಿಬಿಡ್ತದೆ ಮಧ್ಯಭಾಗದಿಂದ. ಗಣೇಶನ ಆರಾಧನೆಗೆ ಭಾಳ ಫಲಕಾರಿಯಾಗಿರ್ತಕ್ಕಂಥ ಒಂದು ಸನ್ಮಾರ್ಗವನ್ನು ಕೊಡ್ತಕ್ಕಂಥ, ಮಾತಿನಲ್ಲಿ ಹಿಡಿತವನ್ನು ಸಾಧಿಸ್ತಕ್ಕಂಥ, ಸಹೋದರ ನಡುವಿನ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಮೂಡಿಸ್ತಕ್ಕಂಥ ವಿಚಾರಗಳಿಗೆ ವಿಘ್ನ ವಿನಾಶ ನಿಮಗೆ ತೊಂದರೆ ಬರ್ತಕ್ಕಂಥದ್ದನ್ನು ತಡೀತದೆ. ಹಾಗಾಗಿ ನಿಮಗೆ ಶುಕ್ರ ಸುಖವನ್ನು ಕೊಡುತ್ತೆ. ಅದನ್ನ ಅಷ್ಟೇ ಮಾಡ್ಕೋಬೇಕಾಗಿರೋದು ಕಟಕ ರಾಶಿಯವರು. ಸಿಂಪಲ್ ಲಾಜಿಕ್. ಜ್ಞಾನಶುದ್ಧಿ, ತನುಶುದ್ಧಿ ಇವೆಲ್ಲ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯದೇ ಇರುತ್ತೆ. ಯಾಕೆಂದರೆ ಸೂರ್ಯ ಧನಸ್ಥಾನದಲ್ಲೇ ಇರ್ತಕ್ಕಂಥದ್ದು. ಸ್ವಲ್ಪ ತಂದೆಯ ಒಂದು ಆಸ್ತಿ ಕಡೆ ಆಗಿರ್ಬೋದು, ತಂದೆಯ ಆಸ್ತಿಯಿಂದ ಆಗಿರಬಹುದು. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಲಾಭಲಭ್ಯತೆ ಕಟಕ ರಾಶಿಯವರಿಗೆ ಇರುತ್ತೆ. ಬಟ್ ರಾಹು ಕೇತುಗಳ ಉಪಟಳ ಅಂತೂ ಖಂಡಿತ ಇರುತ್ತೆ. ಅದಕ್ಕೆ ನೋಡಿ, ಮಾತು, 2ರ ಸ್ಥಾನ ಮಾತಿದ್ದೆ. ತೃತೀಯ ಭಾವ ಕಮ್ಯುನಿಕೇಷನ್, ನೀವು ಮಾಡ್ತಕ್ಕಂಥ ಕಮ್ಯುನಿಕೇಷನ್, ಸ್ವಲ್ಪ ಸಹೋದರ ಭಾತೃತ್ವ, ಸಹೋದರಿಯರ ನಡುವೆ ಸಮಸ್ಯೆಗಳನ್ನು ಖಂಡಿತವಾಗಿ ತರ್ತದೆ. ಹಾಗಾಗಿ ಸ್ವಲ್ಪ ನೀವು ಈ ಒಂದು ವಿಚಾರವನ್ನು ತಾವು ಮನಸ್ಸಲ್ಲಿಟ್ಕೊಂಡ್ರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಇನ್ನು ಕಟಕ ರಾಶಿ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಸುಖಸ್ಥಾನ, ಸುಖ ಜಾಸ್ತಿ ಆಗಬಾರ್ದು. ಸುಖ ಜಾಸ್ತಿ ಆದರೆ ಕಟಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗುತ್ತೆ. ಬಟ್ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿದರೆ ಸುಖ ಭೋಜನ, ಸುಖ ಜೀವನ, ಹಾಗೆ ಈ ಏನು ವೈಷಾರಾಮಿ ಜೀವನವನ್ನು ನಡೀತಕ್ಕಂಥದ್ದು, ಸುಖಾಸೀನ, ಒಳ್ಳೆ ಬಂಗಲ, ಒಳ್ಳೆ ಕಾರು, ಒಳ್ಳೆ ಇವೆಲ್ಲ ನಿಮಗೆ ಲಭ್ಯವಾಗೋದು ಸಿದ್ಧ. ಹಾಗಾಗಿ ತಾವು ಇದರ ಶುಕ್ರನ ಅನುಗ್ರಹಕ್ಕೆ, ಯಾಕೆಂದರೆ ಶುಕ್ರ ಸ್ವಸ್ಥಾನದಲ್ಲಿದ್ದಾರೆ, ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥದ್ದು ಖಂಡಿತ ಇರುತ್ತೆ. ಮಧ್ಯಭಾಗದಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಿದೆ. ಮಧ್ಯಭಾಗದವರೆಗೂ ತಾವು ಈ ಸೈಲೆಂಟನ್ನು ಕಾಪಾಡ್ಕೊಂಬಂದರೆ ಮಧ್ಯಭಾಗದ ನಂತರ ಸೂರ್ಯ ತೃತೀಯ ಭಾಗಕ್ಕೆ ಹೋಗ್ತದೆ, ಕುಜ ಸಹಿತವಾಗಿ ಲಗ್ನಕ್ಕೆ ಬರುತ್ತೆ. ಇದೊಂದು ನೀಚ ಭಂಗ ರಾಜಯೋಗವಾಗಿ ನಿಮಗೆ ಏನು ನಾನು ತಪ್ಪು ಮಾಡಿದೆ ಅಂತಕ್ಕಂಥ ವಿಚಾರ ತಲೆಗೆ ಬರುತ್ತೆ. ಇದು ಸತ್ಯ. ಅಫ್ಕೋರ್ಸ್ ಬುದ್ಧಿಯ ಸ್ಥಾನ ಪಂಚಮಾಧಿಪತಿ ಲಗ್ನಕ್ಕೆ ಬರುತ್ತೆ 17ನೇ ತಾರೀಕು, ನೀಚ ಸ್ಥಾನ ಅಲ್ಲಿ. ಆದರೂ ನೀಚ ಭಂಗ ರಾಜಯೋಗ, ಲಗ್ನಾಧಿಪತಿ ಲಗ್ನಸ್ಥಾನ, 5ರ ಸ್ಥಾನ, 10ರ ಸ್ಥಾನದ ಅಧಿಪತಿ ಲಗ್ನಕ್ಕೆ ಬರುತ್ತೆ. ಅಫ್ಕೋರ್ಸ್ ವಾಟ್ ಈಸ್ ಮೈ ಡಿಫಾಲ್ಟ್? 9ರ ಅಧಿಪತಿ ಜೊತೆ ಇದ್ದಾಗ 6 ಮತ್ತು 9ರ ಜೊತೆಯಲ್ಲಿ ಇರ್ತಕ್ಕಂಥ ಗುರುವಿನ ಜೊತೆ ಬಂದ್ಬಿಡುತ್ತೆ. ಏನು ನನ್ನ ಡಿಫಾಲ್ಟ್ಸ್ ಅನ್ನತಕ್ಕಂಥ ವಿಚಾರ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗೋದು ಕಟಕ ರಾಶಿಯವರಿಗೆ ಸತ್ಯ. ಇದು ಮ್ಯಾಕ್ಸಿಮಮ್ ಅರ್ಥ ಆಗ್ತದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಎಲ್ಲ ವಿಚಾರ ನಿಮಗೆ ಕೂಲಂಕುಷವಾಗಿ ಕಟಕ ರಾಶಿಯವರಿಗೆ ಗೊತ್ತಾಗ್ತದೆ. ಸಾಧ್ಯವಾದಷ್ಟು ಕೂಡ ಅತಿರೇಕಕ್ಕೆ ಹೋಗ್ದಾಗೆ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಏಕೆಂದರೆ ಅಷ್ಟಮದಲ್ಲಿ ರಾಹು ಇದ್ದಾನೆ. ಯಾವುದೇ ಆಗಿರ್ತಕ್ಕಂಥ ಮಾತು, ಮನೆ, ಸಂಸಾರಿಕ ಜೀವನ, ಹಣಕಾಸು ಅತಿರೇಕಕ್ಕೆ ಹೋಗೋದು ಬೇಡ. ಒಂದು ಸಮಾಧಾನಕರವಾಗಿ ಇರ್ತಕ್ಕಂಥ ವಾತಾವರಣವನ್ನು ಮೇಂಟೈನ್ ಮಾಡಿ. ಆಗಿಂದಾಗೆ ಸ್ವಲ್ಪ ದುರ್ಗಾ ದೇವಸ್ಥಾನಕ್ಕೆ ಉದ್ದಿನ ಕಾಳನ್ನು ಕೊಡೋದು ಮರಿಬೇಡಿ. ಇದು ಅವಶ್ಯಕವಾಗಿ ಮಾಡಿ. ಗಣಪತಿಗೆ ಗರ್ಕೆ ಆರವನ್ನು ಮಾಡಿ ಮಂಗಳವಾರಗಳನ್ನು ಕೊಡ್ತಕ್ಕಂಥದ್ದು ಶುಭದಾಯಕ, ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ. ಇನ್ನು ಮದುವೆ ಜೀವನ ಹೇಗಿರುತ್ತೆ? ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ. ಒಂದೊಂದು ಸತಿ ಗಲಾಟೆಗಳಾಗ್ಬೋದು, ಮನಸ್ತಾಪಗಳು ಬರ್ಬೋದು, ಆದರೂ ಉಪಶಮನವಾಗ್ತಕ್ಕಂಥದ್ದಿದೆ. ಬಟ್ ಕೆಲಸದಲ್ಲಿ ಹೇಗೆ? ಕೆಲಸದಲ್ಲಿ ಸ್ವಪ್ರಯತ್ನದಿಂದಲೇ ಮಾತ್ರ ಹಣಕಾಸು ಅಭಿವೃದ್ಧಿ ಇರ್ತಕ್ಕಂಥದ್ದು ಬರುತ್ತೆ.
ಹಾಗಾಗಿ ಈ ಮಾಸ ಈ ಮೂರರಲ್ಲಿ ತಾವು ವಹಿಸ್ಕೊಂಡ್ರೆ ಕಟಕ ರಾಶಿಯವರಿಗೆ ಖಂಡಿತವಾಗಿ ಶುಭದ ಒಂದು ಮಾಸವಾಗಿ ಗಣಪತಿಯ ಅನುಗ್ರಹ ಸಿಗ್ತಕ್ಕಂಥದ್ದು ಸತ್ಯ. ಇದನ್ನು ಫಾಲೋಅಪ್, ಈ ರೂಲ್ಸನ್ನು ಫಾಲೋಅಪ್ ಮಾಡಿ ಮರಿಬೇಡಿ. ಆದಷ್ಟು ಕೂಡ ಗಣಪತಿಗೆ ಗರಿಕೆ ಹಾರವನ್ನು ಹಾಕಿ ಮತ್ತೆ ಹೇಳ್ತಾ ಇದ್ದೇನೆ, ಆ ದಯಾಮಯನಾಗಿರ್ತಕ್ಕಂಥ ಗಣಪತಿ ನಿಮಗೆ ಒಳ್ಳೆಯ ಒಂದು ಮನಸ್ಥಿತಿ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ತಾ ಇದ್ದೇನೆ. ಸೊ ನೋಡಿ, ಕಟಕ ರಾಶಿ ಎಲ್ಲರಿಗೂ ಪ್ರೀತಿಯನ್ನು ಹಂಚ್ತಕ್ಕಂಥ ರಾಶಿ, ಭಾವನೆಗಳಿಗೆ ತುಂಬಾ ಅಡಾಪ್ಟ್ ಆಗಿರ್ತಕ್ಕಂಥದ್ದು. ಬಟ್ ನಿಮಗೆ ಪ್ರೀತಿ ಸಿಗಲ್ಲ. ಆ ಪ್ರೀತಿ ಸಿಗ್ದಾಗ ಏನಾಗುತ್ತೆ ಅಂದರೆ, ನಿಮಗೆ ಒಂದು ರೀತಿಯಾದಂಥ ಮನಸ್ಸೇ ಯಾರಿಗೆ ಏನು ಮಾಡಿದ್ರೆ ಏನು ಪ್ರಯೋಜನ, ಮನೆಯವರು ಸಪೋರ್ಟ್ ಮಾಡಲ್ಲ, ಇತ್ಲಾಗೆ ಯಾರು ಪ್ರೀತಿ ಕೊಟ್ಟರು ಸಪೋರ್ಟ್ಸ್ ಇಲ್ಲ, ಏನು ಅಂತಕ್ಕಂಥ ಗೊಂದಲದ ವಾತಾವರಣ ನಿಮಗೆ ಮ್ಯಾಕ್ಸಿಮಮ್ ಬರುತ್ತೆ. ಅದಕ್ಕೋಸ್ಕರ ತಮ್ಮ ಮನಸ್ಥಿತಿ, ಪ್ರೀತಿ, ವಿಶ್ವಾಸಕ್ಕೆ ನೋಡಿ, ಈ ಹೌಲೈಟ್ ಕ್ರಿಸ್ಟಲ್ಸ್ ಮತ್ತು ಮಿಲ್ಕಿ ಕ್ವಾರ್ಟ್ಸ್ ಕ್ರಿಸ್ಟಲ್ಸ್ ನಿಮ್ಮ ಮನಸ್ಥಿತಿಯನ್ನು ಸುಸ್ಥಿರವಾಗಿಡುತ್ತೆ. ನಿಮಗೆ ಒಳ್ಳೆಯದು ಕೆಟ್ಟದ್ದನ್ನು ತೋರಿಸ್ತಕ್ಕಂಥ ಏಕೈಕ ಕ್ರಿಸ್ಟಲ್ಸ್ ಇದು. ಖಂಡಿತವಾಗಿ ಇದನ್ನು ತಗೊಳ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.